ಮಹಾಕಾಳಿ ದೇವಸ್ಥಾನ ಕುಂದಾಪುರ. ಇವತ್ತು ಧರ್ಮಸ್ಥಳದಲ್ಲಿ ಅಪಪ್ರಚಾರ ಮಾಡುವುದನ್ನು ನಾವು ಕೊಂಕಣಕಾರಿ ಸಮಾಜ ಕುಂದಾಪುರದವರು ಇವತ್ತು ಪ್ರತಿಭಟನೆಯನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಕಾರಣ ಧರ್ಮಸ್ಥಳ ಮತ್ತು ನಮ್ಮ ಧರ್ಮಾಧಿಕಾರಿಯಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ಕೊಂಕಣಕಾರಿ ಸಮಾಜ ಮತ್ತು ನಮಗೆ ಅವಿನಾಭಾವ ಸಂಬಂಧ. ಇವತ್ತು ಇಡೀ ರಾಜ್ಯದಲ್ಲಿ ಧಾರ್ಮಿಕ ಸಾಮಾಜಿಕ ಶಿಕ್ಷಣ ಧರ್ಮಾಧಿಕಾರಿ ಧರ್ಮಸ್ಥಳದಲ್ಲಿ ಇವತ್ತು ಭಾಳ ಒತ್ತು ಕೊಟ್ಟು ಇಡೀ ಸಮಾಜ ಅಭಿವೃದ್ಧಿ ಮಾಡಿದಂಥ ವ್ಯಕ್ತಿ ಒಬ್ಬರಿದ್ದರೆ ಅದು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅಂದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅಷ್ಟನ್ನು ಅಭಿವೃದ್ಧಿ ಮಾಡಿ ಇವತ್ತು ಕೆಲವು ಕಿಡಿಗೇಡಿಗಳ ಒಟ್ಟಾಗಿ ಇವತ್ತು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದ ಧರ್ಮಸ್ಥಳವನ್ನು ಪಿತೂರಿ ನಡೆಸಿ ವ್ಯವಸ್ಥಿತವಾಗಿ ಪಿತೂರಿ ನಡೆಯುವುದನ್ನು ನಾವು ಖಂಡಿಸ್ತಾ ಇದ್ದೇವೆ. ಇವತ್ತು ಧರ್ಮಸ್ಥಳದಲ್ಲಿ ಇವತ್ತು ವಿಶೇಷವಾದ ಅನ್ನ ಸಂತರ್ಪಣೆ ದೇವಸ್ಥಾನದಲ್ಲಿ ಸಾಧಾರಣ 800 ವರ್ಷ ಇತಿಹಾಸ ಇರುವಂಥ ಧರ್ಮಸ್ಥಳ ಇವತ್ತು ಯಾರೂ ಬಂದು ನಮ್ಮ ಧರ್ಮದ ಬಗ್ಗೆ ಮಾತಾಡೋದು ನಮಗೆ ಖಂಡಿತ ನೋವಾಗಿದೆ, ನಮ್ಮ ಭಾವನೆಗೆ ಧಕ್ಕೆಯಾಗಿದೆ. ಆದ್ದರಿಂದ ಇವತ್ತು ನಾವು ಪ್ರತಿಭಟನೆ ಹೊರಟು ವೆಂಕಟರಮಣದ ತಿರುಗಿ ತಹಶೀಲ್ದಾರಿಗೆ ಒಂದು ಮನವಿ ಕೊಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಾವು 3:30 ಗಂಟೆಗೆ ನಾವು ಹೊರಡಲಿಕ್ಕೆ ಎಲ್ಲ ನಮ್ಮ ಸಮಾಜ ಬಾಂಧವರೆಲ್ಲರೂ ತಯಾರಾಗಿದ್ದೇವೆ. ಇಲ್ಲಿಂದ ನಾವು ಹೊರಟು ತಹಶೀಲ್ದಾರಿಗೆ ಮನವಿ ಕೊಡ್ತಿದ್ದೇವೆ. ಈ ಮನವಿ ನಮ್ಮ ಸಮಾಜದಿಂದ ಈ ಕಿಡಿಗೇಡಿ ಯಾರಿದ್ದಾರೆ ಅವರಿಗೆ ಸರ್ಕಾರ ಅವರ ಮೇಲೆ ಕ್ರಮ ತಗೊಂಡು ಅವರ ನ್ಯಾಯ ದೊರಕಿಸಿ ಕೊಡಬೇಕಾಗಿ ಕಾರ್ಯ ಸಮಾಜದವರು ವಿನಂತಿ ಮಾಡಿಕೊಳ್ಳುತ್ತೇವೆ. ಇಂದು ನಾವು ಒಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ಕೆ ಹೊರಟಿದ್ದೇವೆ. ಅದೇನೆಂದರೆ ಧರ್ಮದ ವಿರುದ್ಧವಾಗಿರುವವರಿಗೆ ಧರ್ಮ ಎಂದರೆ ಏನು ಅಂತ ತಿಳಿಸುವಂತೆ ನಾವು ಧರ್ಮಸ್ಥಳ ಹೆಗ್ಗಡೆಯವರ ಬೆನ್ನೆಲುಬಾಗಿ ಅವರ ಹಿಂದೆ ನಾವು ಅವರಿಗೆ ಸಹಕಾರ ಕೊಟ್ಟು ಧರ್ಮದ ವಿರುದ್ಧವಾಗಿ ಯಾರೆಲ್ಲ ಪಿತೂರಿ ನಡೆಸಿದ್ದಾರೋ ಅವರನ್ನೆಲ್ಲ ಬಯಲಿಗೆ ಎಳೆದು ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತ ನಾವು ಸರ್ಕಾರಕ್ಕೆ ಆಗ್ರಹಿಸ್ತೇವೆ. ಕುಂದಾಪುರದ ತಹಶೀಲ್ದಾರರ ಮೂಲಕ ನಮ್ಮ ಮನವಿಯನ್ನು ಕೊಡೋಗೋಸ್ಕರ ಕುಂದಾಪುರದ ಕೊಂಕಣಿಕಾರಿ ಸಮಾಜ ಬಾಂಧವರೆಲ್ಲರೂ ಮಹನೀಯರು, ಮಹಿಳೆಯರು, ತಿಳುವಳಿಕೆ ಇದ್ದವರು, ಬುದ್ಧಿವಂತರು ಪ್ರತಿಯೊಬ್ಬರೂ ಸೇರಿಕೊಂಡು ಮೆರವಣಿಗೆಯಲ್ಲಿ ನಾವು ತಹಶೀಲ್ದಾರಲ್ಲಿ ಹೋಗಿ ಈ ಕ್ಷೇತ್ರದಿಂದ ಮಹಾಕಾಳಿ ದೇವಸ್ಥಾನದ ಕ್ಷೇತ್ರದಿಂದ ಮೆರವಣಿಗೆ ರೂಪದಲ್ಲಿ ಕುಂದಾಪುರದ ತಹಶೀಲ್ದಾರಲ್ಲಿ ಹೋಗಿ ಧರ್ಮಸ್ಥಳದ ವಿರುದ್ಧವಾಗಿ ಪಿತೂರಿ ನಡೆಸಿದ ಎಲ್ಲರನ್ನು ಬಯಲಿಗೆಳೆದು ಅವರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಆಗ್ರಹಪೂರ್ವಕವಾಗಿ ನಾವು ಸರ್ಕಾರಕ್ಕೆ ಬೇಡಿಕೆಯನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಈ ಹೋರಾಟಕ್ಕೆ ದೇವಿ ಮಹಾಕಾಳಿಯು ಸಕಲ ರೀತಿಯ ಅನುಗ್ರಹ ಇರಲಿ ಅಂತ ಈ ಮೂಲಕ ನಾನು ಕೇಳಿಕೊಳ್ತೇನೆ. ನಮ್ಮ ಕ್ಷೇತ್ರ ನಮ್ಮ ಬಲ, ಧರ್ಮಸ್ಥಳ ನಂಬಿಕೆ ನಿಲಯ, ಸಂಸ್ಕೃತಿಯ ತಾಣ, ಧರ್ಮವೇ ನಮ್ಮ ಸಿಕ್ಕು, ನೈತಿಕತೆ ನಮ್ಮ ಬಲ. ಧರ್ಮಸ್ಥಳದ ಪಾವಿತ್ರ್ಯ ಕಾರ್ಯಗಳನ್ನು ಕಾಪಾಡೋಣ, ಷಡ್ಯಂತ್ರಗಳ ವಿರುದ್ಧ ಧ್ವನಿ ಎತ್ತೋಣ. ಕ್ಷೇತ್ರದ ಶಕ್ತಿ, ಜನರ ಏಕತೆ, ಧರ್ಮಸ್ಥಳ ರಕ್ಷಣೆ ನಮ್ಮ ಪ್ರತಿಜ್ಞೆ. ಧರ್ಮ ಧರ್ಮಸ್ಥಳವನ್ನು
ಮಾಡುತ್ತಿರುವ ಷಡ್ಯಂತ್ರಗಳ ವಿರುದ್ಧ ಧ್ವನಿ ಎತ್ತುವಂತ ಈ ಮೆರವಣಿಗೆ ಕುಂದಾಪುರದ ರಘುವ ಭಾಗದ ಮುಖ್ಯ ರಸ್ತೆಯ ಮೂಲಕವಾಗಿ ಸಂಚರಿಸಿಕೊಂಡು ಹೊಸ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಈಗ ಶ್ರೀ ವೆಂಕಟರಮಣ ದೇವಸ್ಥಾನದ ಎದುರು ಭಾಗದಲ್ಲಿ ತಿರುವನ್ನು ಕೊಂಡು ಮಾನ್ಯ ತಹಸೀಲ್ದಾರ್ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆಯವರಿಗೆ ಮನವಿಯನ್ನ ನಾವು ಸಲ್ಲಿಸಿಕೊಳ್ಳುತ್ತಿದ್ದೇವೆ. ಶ್ರೀ ಧರ್ಮಸ್ಥಳ ಕ್ಷೇತ್ರಕ್ಕೆ, ಶ್ರೀ ಅನಂತ ಸ್ವಾಮಿ ಪಾದಕ್ಕೆ, ಶ್ರೀ ಮಾತಾಯಮ್ಮನ ಪಾದಕ್ಕೆ. ಸ್ಥಾನದ ಎದುರು ಭಾಗದಲ್ಲಿ ತಿರುವನ್ನು ಕೊಂಡುಕೊಂಡು ಮಾನ್ಯ ತಹಸೀಲ್ದಾರರು ಕುಂದಾಪುರ ತಾಲೂಕು ಇವರಿಗೆ ಮನವಿಯನ್ನ ಸಲ್ಲಿಸಿಕೊಳ್ಳುತ್ತೇವೆ. ನಮ್ಮ ಕ್ಷೇತ್ರ ನಮ್ಮ ಬಲ, ಧರ್ಮಸ್ಥಳ ನಂಬಿಕೆಯ ನಿಲಯ, ಸಂಸ್ಕೃತಿಯ ತಾಣ, ಧರ್ಮವೇ ನಮ್ಮ ದಿಕ್ಕು, ನೈತಿಕತೆಯೇ ನಮ್ಮ ಬಲ, ಧರ್ಮಸ್ಥಳದ ಪಾವಿತ್ರತೆಯನ್ನು ಕಾಪಾಡೋಣ. ಷಡ್ಯಂತ್ರಗಳ ವಿರುದ್ಧ ಜನರ ಹಿತತೆ, ಧರ್ಮಸ್ಥಳದ ರಕ್ಷಣೆ ನಮ್ಮ ಪ್ರತಿಜ್ಞೆ, ರಕ್ಷಿಸೋಣ. ಇದು ನಂಬಿಕೆಯ ಯುದ್ಧ. ಮಾನ್ಯ ತಹಸೀಲ್ದಾರರು ಕುಂದಾಪುರ ತಾಲೂಕು ಇವರಿಗೆ ಮನವಿಯನ್ನ ಸಲ್ಲಿಸಿಕೊಳ್ತಾ ಇದ್ದಾರೆ. ಶ್ರೀ ಅಣ್ಣಪ್ಪ ಸ್ವಾಮಿ ಪಾದಕ್ಕೆ, ಶ್ರೀ ನಾರಾಯಣ ಶ್ರೀ ಕ್ಷೇತ್ರದ ಮಾತ್ರಕ್ಕೆ, ಶ್ರೀ ನಾರಾಯಣ ಅಪಪ್ರಚಾರ ಮಾಡುವ ವಿರುದ್ಧ ಖಂಡಿಸಿ ಧರ್ಮಸ್ಥಳವನ್ನ ಉಳಿಸಿ. ಜಗನ್ಮಾತೆ ವಾರ್ತೆಯನ್ನು ಕೊಡುತ್ತಾ ಕಂಕಣ ಸಮಾಜ ಬಾಂಧವರು ಇವತ್ತು ಪ್ರತಿಭಟನೆ ಆರಂಭಿಸುವ ಎಲ್ಲರಿಗೂ ವಂದಿಸುತ್ತಾ, ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸುಮಾರು 800 ವರ್ಷ ಇತಿಹಾಸ ಇರುವ ಒಂದು ಧರ್ಮಕ್ಷೇತ್ರ, ಅದು ನಮ್ಮ ಧರ್ಮಸ್ಥಳ. ಇವತ್ತು ಧರ್ಮಾಧಿಕಾರಿಯಾದ ವೀರೇಂದ್ರ ಹೆಗ್ಗಡೆಯವರು ಇಡೀ ರಾಜ್ಯದಲ್ಲಿ ನಮ್ಮ ಯಾವುದೇ ಅಭಿವೃದ್ಧಿ ಕೆಲಸದಲ್ಲಾಗಲಿ, ನಮ್ಮ ಶಿಕ್ಷಣಕ್ಕಾಗಲಿ ಪ್ರತಿಯೊಂದಕ್ಕೆ ಒತ್ತು ಕೊಡುವ ಧರ್ಮಾಧಿಕಾರಿಯವರ ಮೇಲೆ ಅಪಪ್ರಚಾರವನ್ನು ಸುಮಾರು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ. ಇದು ಕೊಂಕಣಕಾರಿ ಸಮಾಜ ಬಾಂಧವರಿಗೆ, ಅವರ ಭಾವನೆಗೆ ತುಂಬಾ ನೋವನ್ನು ಉಂಟು ಮಾಡಿದೆ. ಇವತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು ಷಡ್ಯಂತ್ರವನ್ನು ಮತ್ತು ಪಿತೂರಿಗಳು ನಡೀತಾ ಇದೆ. ನಮ್ಮ ಧರ್ಮದ ವಿರುದ್ಧವಾಗಿ, ನಮ್ಮ ಧರ್ಮದ ಬಗ್ಗೆ ಪಿತೂರಿಯನ್ನು ವ್ಯವಸ್ಥಿತ ರೀತಿಯಲ್ಲಿ ಇವತ್ತು ನಡೀತಾ ಇದೆ. ಇವತ್ತು ಅದನ್ನು ನಮಗೆ ಮನಸ್ಸಿಗೆ ಬಹಳ ನೋವುಂಟು ಮಾಡಿದೆ. ಧರ್ಮಸ್ಥಳ ನಮ್ಮ ಸಮಾಜಕ್ಕೆ ಒಂದು ಅವಿನಾಭಾವ ಸಂಬಂಧ. ಧರ್ಮಸ್ಥಳದ ಧರ್ಮಾಧಿಕಾರಿಯವರು ನಾವು ಯಾವುದೇ ಒಂದು ಕಾರ್ಯಕ್ರಮವಾದಲ್ಲಿ ಅವರು ಎಲ್ಲ ರೀತಿ ಸಹಕಾರ ಕೊಟ್ಟು ನಮಗೆ ಅಭಿವೃದ್ಧಿ ಮಾಡಿದಂತ ನಮ್ಮ ಧರ್ಮಾಧಿಕಾರಿಯವರು. ಸಮಾಜದ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಸಹ ನಾವು ನಮ್ಮ ಶೃಂಗೇರಿ ಗುರುಗಳಿಗೆ ಮತ್ತು ಧರ್ಮಾಧಿಕಾರಿ ಒಂದು
ದೇವರಿಗೆ ಕೊಟ್ಟು ನಾವು ಮುಂದೆ ನಮ್ಮ ಸಮಾಜದ ಕಾರ್ಯಕ್ರಮ ಮಾಡ್ತೇವೆ. ಅಷ್ಟು ನಮಗೆ ಭಯ ಭಕ್ತಿ ಇರುವ ವೀರೇಂದ್ರ ಹೆಗ್ಗಡೆ ಅವರು ಇವತ್ತು ಧರ್ಮಸ್ಥಳದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ನಡೀತಾ ಇದೆ. ಆ ಷಡ್ಯಂತ್ರ ನಮಗೆಲ್ಲ ನೋವಾಗಿ ನಾವು ನಮ್ಮ ಸಮಾಜ ಇಡೀ ನಮ್ಮ ವೀರೇಂದ್ರ ಹೆಗ್ಗಡೆ ಪರವಾಗಿ ನಾವು ಇದ್ದೇವೆ. ಈ ಯಾರೇ ಇದ್ರು ಈ ಷಡ್ಯಂತ್ರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಇದನ್ನು ಸರ್ಕಾರ ಗಮನಗೆತ್ತಿಕೊಂಡು ಎಲ್ಲರಿಗೂ ಇದು ಶಿಕ್ಷೆ ಆಗ್ಬೇಕಂತೇಳಿ ಮಂಗಳಕಾರಿ ಸಮಾಜ ಬಾಂಧವರಿಂದ ವಿನಂತಿಯನ್ನು ಮಾಡಿಕೊಡುತ್ತಿದ್ದೇವೆ. ಅತಿ ಶೀಘ್ರದಲ್ಲಿ ಈ ನಮ್ಮ ಧರ್ಮಸ್ಥಳ ಪವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕಾಗಿ ನಾನು ಸರ್ಕಾರದಲ್ಲಿ ವಿನಂತಿ ಮಾಡಿಕೊಡುತ್ತೇನೆ. ಹಾಗೆ ಇವತ್ತು ಬಂದಿರತಕ್ಕ ಎಲ್ಲ ನಮ್ಮ ಸಮಾಜ ಬಾಂಧವರಿಗೂ ವಂದಿಸುತ್ತಾ ಇವತ್ತು ನಮಗೆ ಈ ಒಂದು ಕಾರ್ಯಕ್ರಮ ಮಾಡಿ ನಮಗೆಲ್ಲರಿಗೂ ಜಯ ಸಿಗಬೇಕಾಗಿ ನಾನು ವಿನಂತಿ ಮಾಡಿಕೊಡುತ್ತಾ ನನ್ನ ಮಾತು ಮುಗಿಸ್ತೇನೆ. ಶ್ರೀ ಅಣ್ಣಪ್ಪ ಸ್ವಾಮಿ ಪಾದಕ್ಕೆ, ಶ್ರೀ ಮಾತಾರಮ್ಮನ ಪಾದಕ್ಕೆ. ತಹಶೀಲ್ದಾರರು ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ. ಮಾನ್ಯರೇ, ವಿಷಯ ನಮ್ಮ ಧಾರ್ಮಿಕ ಕ್ಷೇತ್ರವಾದ ಧರ್ಮಸ್ಥಳ ಘನತೆಗೆ ಧಕ್ಕೆ ತೋರುತ್ತಿದ್ದವರನ್ನು ಖಂಡಿಸಿ ಮನವಿ ಪತ್ರ. ನಮ್ಮ ಸಮಾಜದ ಪ್ರತಿಷ್ಠಿತ ಶ್ರದ್ಧಾ ಕೇಂದ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನವು ದಶಕಗಳಿಂದ ಸಮಾಜಮುಖಿ ಕಾರ್ಯಗಳ ಮೂಲಕ ಧಾರ್ಮಿಕ ಶ್ರದ್ಧೆಯ ಸಂಕೇತವಾಗಿ ಗುರುತಿಸಿಕೊಂಡಿದ್ದು ನಮ್ಮ ಸಮಾಜದೊಂದಿಗೆ ಈ ಕ್ಷೇತ್ರವು ಅವಿನಾಭಾವ ಸಂಬಂಧ ಹೊಂದಿರುತ್ತದೆ. ಧಾರ್ಮಿಕ ಕಾರ್ಯಕ್ರಮಗಳು ಈ ಕ್ಷೇತ್ರದ ಜೀವನೋದ್ಧಾರ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳಿಂದ ಧರ್ಮಸ್ಥಳವು ಕೋಟ್ಯಾಂತರ ಭಕ್ತರ ಭರವಸೆ ಕೇಂದ್ರವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಸಂಘಟಿತರಾಗಿ ಈ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆಸುತ್ತಿದ್ದು ಈ ಕ್ಷೇತ್ರದ ಧರ್ಮಸ್ಥಳದ ಘನತೆ ಗೌರವಕ್ಕೆ ಧಕ್ಕೆ ಬರುವಂತಹ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದು ಕ್ಷೇತ್ರದ ಭಕ್ತರಾದ ನಮ್ಮ ಸಮಾಜಕ್ಕೆ ಅತೀವ ನೋವುಂಟು ಮಾಡಿದೆ. ಆದುದರಿಂದ ನಮ್ಮ ಮನವಿಯನ್ನು ತುರ್ತು ಗಂಭೀರವಾಗಿ ಪರಿಗಣಿಸಿ ಅಪಪ್ರಚಾರದಲ್ಲಿ ತೊಡಗಿರುವವರನ್ನು ಕೂಡಲೇ ಕಾನೂನಿನ ಪ್ರಕಾರ ನ್ಯಾಯ ದೊರಕಿಸಿಕೊಡಬೇಕಾಗಿ ಸರ್ಕಾರಕ್ಕೆ ನಿಮ್ಮ ಮೂಲಕ ಮನವಿಯೊಂದಿಗೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಸಮಸ್ತ ಕುಂದಾಪುರದ ಕೊಂಕಣಕಾಲ ಸಮಾಜದ ಪರವಾಗಿ ಮೂರು ಮುಕ್ತೇಶ್ವರರು, ಅಧ್ಯಕ್ಷರು ಮತ್ತು ಸದಸ್ಯರು, ಶ್ರೀ ಮಹಾದೇವ ದೇವಸ್ಥಾನ ತಾಲೂಕಿನ ಕುಂದಾಪುರ, ಅಧ್ಯಕ್ಷರು ಮತ್ತು ಸದಸ್ಯರು, ವಿದ್ಯಾರಂಗ ಮಿತ್ರ ಮಂಡಳಿ ವರಿಷ್ಠರು ತಾಲೂಕಿನ ಕುಂದಾಪುರ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹರ ಹರ ಮಹಾದೇವ್, ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರಿಗೆ, ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರಿಗೆ, ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರಿಗೆ. ಸಮುದಾಯದಿಂದ ಎಲ್ಲ ಸಮಸ್ತ ಏನು ಬಾಂಧವರು ಮತ್ತು ನಾಗರಿಕರು ಎಲ್ಲರೂ ಕೂಡ ಬಂದಿದ್ದೀರಾ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕುರಿತಾಗಿ ಒಂದು ಮನವಿಯನ್ನು ಮತ್ತು ಪ್ರತಿಭಟನಾ ಮೆರವಣಿಗೆ ಮೂಲಕ ಈ ದಿನ ಏನು ತಾಲೂಕು ಆಡಳಿತ ಕೊಟ್ಟಿದ್ದೀರಲ್ಲ ಅದನ್ನು ಸನ್ಮಾನ್ಯ ಜಿಲ್ಲಾಧಿಕಾರಿಗಳ